ತುಂಬ ಜನ ಮೆಸೇಜ್ ಮಾಡಿ ನನಗೆ ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಐಬ್ರೋ ಚೆನ್ನಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು? ತುಂಬ ತೆಳುವಾಗಿದೆ ಸಿಸ್ಟರ್, ಏನು ಮಾಡಲಿ ಅಂತ ಕೇಳ್ತಾ ಇದ್ರಿ ಅಲ್ವಾ? ಸಿಂಪಲ್ ಟಿಪ್ಸ್. ಮನೆಯಲ್ಲೇ ಹರಳೆಣ್ಣೆ ಇರುತ್ತಲ್ವ, ಅದರಲ್ಲೂ ಪ್ಯೂರ್ ಹರಳೆಣ್ಣೆಯನ್ನು ತಗೊಳ್ಳಿ. ಅದನ್ನು ಸ್ವಲ್ಪ ತಗೊಂಡು ಐಬ್ರೋಗೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ನೈಟ್ ಹೊತ್ತು ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. ಇದರಿಂದ ಐಬ್ರೋ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಕಪ್ಪಾಗಿ ಕೂಡ ಆಗುತ್ತೆ. ಇದೇ ರೀತಿ ಸೆಕೆಂಡ್ ಟಿಪ್ಸ್ ಕೂಡ ಇದೆ. ನಾವು ಚಿಕ್ಕ ಮಕ್ಕಳಿಗೆಲ್ಲ ಕಾಡಿಗೆನ ಹಚ್ಚುತ್ತೀವಿ ಅಲ್ವಾ, ಅದು ದೃಷ್ಟಿ ಆಗಬಾರ್ದು ಅಂತ ಮಾತ್ರ ಹಚ್ಚೋದಿಲ್ಲ. ಐಬ್ರೋಗೆಲ್ಲ ನೀಟಾಗಿ ಶೇಪ್ ಕೊಟ್ಬಿಟ್ಟು ಕಾಡಿಗೆನ ಹಚ್ಚುತ್ತೀವಿ. ಈ ರೀತಿ ನೀಟಾಗಿ ಕಾಡಿಗೆನ ಹಚ್ಚೋದ್ರಿಂದ ಐಬ್ರೋ ತುಂಬ ಚೆನ್ನಾಗಿ ಲೆಂತಿಯಾಗಿ ಹಾಗೆ ದಪ್ಪ ಮತ್ತು ಕಪ್ಪಾಗಿ ತುಂಬ ಚೆನ್ನಾಗೇ ಬರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ನಾವು ಈ ರೀತಿ ಕಾಡಿಗೆನ ಹಚ್ಚುತ್ತೀವಿ. ಅದೇ ರೀತಿ ನಾವು ಕೂಡ ಈ ರೀತಿ ಕಾಡಿಗೆನ ಹಚ್ಕೊಳ್ಳೋದ್ರಿಂದ ಐಬ್ರೋ ತುಂಬಾ ಚೆನ್ನಾಗೇ ಬರುತ್ತೆ. ನಮಗೆಲ್ಲ ಚಿಕ್ಕವರಿರುವಾಗ ಈ ರೀತಿ ಕಾಡಿಗೆ ಹಚ್ಚುತ್ತಾ ಇದ್ರಂತೆ. ನಾನು ಕೂಡ ನನ್ನ ಮಕ್ಕಳಿಗೆ ಇದೇ ಥರನೇ ಹಚ್ಚಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಈ ಟಿಪ್ಸ್ನ ಟ್ರೈ ಮಾಡಿ. ಆದಷ್ಟು ಬೇರೆಯವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ.